ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ದೇಶದ ಆರ್.ಕೆ. ನಾರಾಯಣ್ ಅವರು ಬರೆದಿರ್ತಕ್ಕಂತಹ ದ ಗೈಡ್ ಅಂತಕ್ಕಂತಹ ಒಂದು ನಾವೆಲ್ನ ಸಿಂಪಲ್ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್.ಕೆ. ನಾರಾಯಣ್ ಅವರು ತುಂಬ ಅದ್ಭುತವಾಗಿರ್ತಕ್ಕಂತಹ ಒಬ್ಬ ಬರಹಗಾರ ಆಗಿದ್ದಾರೆ. ಪ್ರಸ್ತುತ ನಾವೆಲ್ನಲ್ಲೂ ಸಹ ಅವರ ಒಂದು ಟ್ಯಾಲೆಂಟನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ನಾವೆಲನ್ನು ಅವರು 1956ರಲ್ಲಿ ಬರೆದಿರ್ತಾರೆ ಮತ್ತು ಈ ಒಂದು ನಾವೆಲನ್ನು 1958 ಅಂದರೆ ಸುಮಾರು 2 ವರ್ಷಗಳ ನಂತರದಲ್ಲಿ ಇದನ್ನು ಅವರು ಪಬ್ಲಿಷ್ ಮಾಡ್ತಾರೆ. ಈ ಒಂದು ನಾವೆಲ್ ಎಲ್ಲಿ ನಡೆಯುತ್ತಪ್ಪ ಅಂದರೆ ಮಾಲ್ಗುಡಿ ಅಂತಕ್ಕಂತಹ ಒಂದು ಪ್ಲೇಸ್ನಲ್ಲಿ ನಡೆಯುವ ಘಟನೆಗಳನ್ನು ಈ ನಾವೆಲ್ ಒಳಗೊಂಡಿದೆ. ಈ ಒಂದು ನಾವೆಲ್ನಲ್ಲಿ ನಾವು ಮುಖ್ಯವಾಗಿ ಏನನ್ನು ಗಮನಿಸ್ತೇವೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಪ್ರೊಟಾಗಿನಿಸ್ಟ್ ಫ್ರಾಮ್ ಅ ಟೂರಿಸ್ಟ್ ಗೈಡ್. ಅಂದರೆ ಮೊದಲನೇದಾಗಿ ನಮ್ಮ ಒಂದು ಪ್ರೊಟಾಗಿನಿಸ್ಟ್ ಅಂದರೆ ಒಂದು ನಾವೆಲ್ನಲ್ಲಿ ಅಥವಾ ಒಂದು ಸ್ಟೋರಿಯಲ್ಲಿ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತಕ್ಕಂತಹ ಕ್ಯಾರೆಕ್ಟರನ್ನೇ ನಾವು ಪ್ರೊಟಾಗಿನಿಸ್ಟ್ ಅಂತ ಕರಿತೇವೆ ಅಥವಾ ನಾಯಕ ಆಗಿರ್ತಕ್ಕಂತಹದ್ದು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಸೊ ಈ ಒಂದು ಕಥಾನಾಯಕ ಏನಿರ್ತಾನೋ ಇವನು ಆರಂಭದಲ್ಲಿ ಒಬ್ಬ ಟೂರಿಸ್ಟ್ ಗೈಡ್ ಆಗಿರ್ತಾನೆ. ಟೂರಿಸ್ಟ್ ಗೈಡ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಪ್ಲೇಸ್ನಲ್ಲಿರ್ತಕ್ಕಂತಹ ದೇವಸ್ಥಾನಗಳು ಅಥವಾ ಇತಿಹಾಸದಲ್ಲಿರ್ತಕ್ಕಂತಹ ಒಂದು ಏನು ದೇವಸ್ಥಾನಗಳಿರ್ಬೋದು, ಟೆಂಪಲ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಮಾನ್ಯುಮೆಂಟ್ಸ್ಗಳಿರ್ಬೋದು, ಇವುಗಳ ಕುರಿತು ವಿವರಣೆಯನ್ನು ಕೊಡ್ತಕ್ಕಂತಹವನ್ನೇ ನಾವು ಟೂರಿಸ್ಟ್ ಗೈಡ್ ಅಂತ ಕರಿತೇವೆ. ಸೊ ಈ ಒಂದು ಕೆಲಸವನ್ನು ಈ ಒಂದು ಪ್ರೊಟಾಗಿನಿಸ್ಟ್ ಮಾಡ್ತಾ ಇರ್ತಾನೆ. ಅವನ ಹೆಸರು ರಾಜು ಅಂಥೇಳಿ ಆಗಿರುತ್ತೆ. ಮುಂದೆ ನಾವು ಇವನ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ನಂತರದಲ್ಲಿ ನೋಡಿ ಇವನು ಸ್ಪಿರಿಚುವಲ್ ಗೈಡ್ ಆಗಿ ಬದಲಾಗ್ತಾನೆ, ಅಂದರೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಬದಲಾಗ್ತಾನೆ. ಅನೇಕ ಕಾರಣಗಳಿಂದಾಗಿ ಅವನು ಈ ರೀತಿ ಆಧ್ಯಾತ್ಮಿಕ ವ್ಯಕ್ತಿ ಆಗ್ತಾನೆ. ಆ್ಯಕ್ಚುಲಿ ಅವನು ಆಧ್ಯಾತ್ಮಿಕ ವ್ಯಕ್ತಿ ಆಗಿರೋದಿಲ್ಲ, ಆದರೆ ಜನಗಳೇ ಅವನನ್ನು ಆ ರೀತಿ ಮಾಡ್ತಾರೆ. ದೆನ್ ಒನ್ ಆಫ್ ದ ಗ್ರೇಟೆಸ್ಟ್ ಹೋಲಿ ಮೆನ್ ಇನ್ ಇಂಡಿಯಾ, ನಮ್ಮ ದೇಶದಲ್ಲಿನೇ ಅತ್ಯಂತ ಋಷಿಮುನಿಗಳ ಸ್ಥಾನದಲ್ಲಿ ನಿಲ್ತಕ್ಕಂತಹ ವ್ಯಕ್ತಿ ಇವನು ಆಗಿಬಿಡ್ತಾನೆ. ಜನಗಳು ಅವನನ್ನು ಆ ರೀತಿ ನೋಡ್ತಾರೆ. ಸೊ ಈ ರೀತಿಯ ಘಟನೆಗಳನ್ನು ಈ ಒಂದು ನಾವೆಲ್ ಒಳಗೊಂಡಿದೆ. ಮೊದಲನೇದಾಗಿ ಈ ಒಂದು ನಾವೆಲ್ನಲ್ಲಿ ಕಂಡು ಬರತಕ್ಕಂತಹ ಮುಖ್ಯ ಕ್ಯಾರೆಕ್ಟರ್ಗಳನ್ನು ನಾವು ಡಿಸ್ಕಷನ್ ಮಾಡ್ತೇವೆ. ನೋಡಿ, ಮೊದಲಿಗೆ ಹೇಳಿದಾಗೆ ಈ ಒಂದು ನಾವೆಲ್ನ ಪ್ರಮುಖ ಪಾತ್ರಧಾರಿ ಯಾರಪ್ಪ ಅಂದರೆ ರಾಜು ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇವನೇ ಈ ಒಂದು ನಾವೆಲ್ನ ಪ್ರೊಟಾಗಿನಿಸ್ಟ್ ಕೂಡ ಆಗಿರ್ತಾನೆ. ಇನ್ನು ಸೆಕೆಂಡ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ವೆಲನ್ ಅಂತಕ್ಕಂತಹ ವ್ಯಕ್ತಿ. ಇನ್ನು ಮೂರನೇ ಕ್ಯಾರೆಕ್ಟರ್ ರೋಸಿ ಅಂತಕ್ಕಂತಹ ಒಬ್ಬ ಡ್ಯಾನ್ಸರ್ ಇರ್ತಾಳೆ, ಅವಳಾಗಿರ್ತಾಳೆ. ಇನ್ನು ಮಾರ್ಕೋ ಅಂತಕ್ಕಂಥವನು ಈ ಒಂದು ರೋಸಿಯ ಹಸ್ಬೆಂಡ್ ಆಗಿರ್ತಾನೆ. ಇವೆಲ್ಲನ ಏನಿದಾನೋ ಇವನು ಒಬ್ಬ ಹಳ್ಳಿಯ ಅಮಾಯಕ ವ್ಯಕ್ತಿ ಆಗಿರ್ತಾನೆ. ಸೊ ಈ ಒಂದು 4 ಕ್ಯಾರೆಕ್ಟರ್ಗಳನ್ನು ಮುಖ್ಯವಾಗಿ ಈ ನಾವೆಲ್ನಲ್ಲಿ ನಾವು ಗಮನಿಸ್ತೇವೆ. ಅದ್ರ ಜೊತೆಗೆ ಅನೇಕ ಹಳ್ಳಿಗರು ಬರ್ತಾರೆ ಮತ್ತು ಮೈನರ್ ಕ್ಯಾರೆಕ್ಟರ್ಸ್ ಕೂಡ ಬರ್ತವೆ. ಬಟ್ ನಾವು ಮುಖ್ಯವಾಗಿ ಇಲ್ಲಿ ಕಾಣ್ತಕ್ಕಂತಹ 4 ಕ್ಯಾರೆಕ್ಟರ್ಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದಿಷ್ಟು ಘಟನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಮೊದಲನೇ ಚಿತ್ರದಲ್ಲಿರ್ತಕ್ಕಂತಹ ಏನು ಡ್ಯಾನ್ಸಿಂಗ್ ಮಾಡ್ತಾ ಇದ್ದಾಳೋ ಇವಳು ಇಲ್ಲಿ ರೋಸಿ ಆಗಿದ್ದಾಳೆ. ಮುಂದೆ ಇವಳು ತನ್ನ ಹೆಸರನ್ನು ಕೂಡ ಬದಲಾವಣೆ ಮಾಡ್ಕೊಳ್ತಾಳೆ. ಅದೇನು ಅಂತ ನಾವು ಈ ಒಂದು ಸಮರಿಯನ್ನು ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ. ಇನ್ನು ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಕ್ಕಂತಹ ಮತ್ತೊಬ್ಬ ವ್ಯಕ್ತಿ ಏನಿದಾನೋ ಇವನು ನಮ್ಮ ಒಂದು ಸ್ಟೋರಿಯ ರಾಜು, ಅಂದರೆ ನಾಯಕ ನಟ ಅಥವಾ ನಾಯಕ ಪಾತ್ರಧಾರಿ ಆಗಿದ್ದಾನೆ. ಬನ್ನಿ, ಮೊದಲನೇದಾಗಿ ಏನು ಇನ್ಸಿಡೆಂಟ್ ನಡೆಯುತ್ತೆ ಈ ಒಂದು ಸ್ಟೋರಿಯಲ್ಲಿ ಅಥವಾ ಈ ಒಂದು ನಾವೆಲ್ನಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ರಾಜು ಈಸ್ ದ ಪ್ರೊಟಾಗಿನಿಸ್ಟ್ ಆಫ್ ದ ನಾವೆಲ್. ಮೊದಲಿಗೆ ಹೇಳಿದಾಗೆ ಇವನು ಈ ಒಂದು ನಾವೆಲ್ನ ಪ್ರಮುಖ ಪಾತ್ರಧಾರಿ ಆಗಿರ್ತಾನೆ. ಹಿ ಈಸ್ ರಿಲೀಸ್ಡ್ ಫ್ರಮ್ ಪ್ರಿಸನ್ ಆಫ್ಟರ್ 2 years. ಎಸ್ ನೋಡಿ, ಈ ಒಂದು ಸ್ಟೋರಿಯ ಆರಂಭದಲ್ಲಿ ಅಥವಾ ನಾವೆಲ್ನ ಆರಂಭದಲ್ಲಿ ಅವನು ಜೈಲಿನಿಂದ ಬರ್ತಾ ಇದ್ದಾನೆ. ಸುಮಾರು 2 ವರ್ಷಗಳನ್ನು ಅವನು ಜೈಲಿನಲ್ಲಿ ಕಳೆದಿದ್ದಾನೆ. ಈ ಒಂದು ವಿಷಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. 2 years. ಹಿ ಹ್ಯಾಸ್ ಲಾಂಗ್ ಹೇರ್, ನೋಡಲಿಕ್ಕೆ ತುಂಬ ಉದ್ದನೆಯ ಕೂದಲನ್ನು ಬಿಟ್ಟಿರ್ತಾನೆ. ಆ್ಯಂಡ್ ಬೇರ್ಡ್, ಒಂದು ಗಡ್ಡವನ್ನು ಕೂಡ ಬಿಟ್ಕೊಂಡಿರ್ತಾನೆ. ಡ್ಯೂ ಟು ಇಟ್ ವೆಲನ್ ಕಾಂಟೆಂಪ್ಲೇಟ್ಸ್ ಹಿಮ್ ಆ್ಯಸ್ ಎ ಸೇಜ್. ನೋಡಲಿಕ್ಕೆ ಯಾವ ರೀತಿ ಕಾಣಿಸ್ತಾನಪ್ಪ ಅಂದರೆ ಅವನೊಬ್ಬ ಸೇಜ್ ಅಂದರೆ ಋಷಿ ಮುನಿಯ ಥರ ಅವನು ಕಾಣಿಸ್ತಾ ಇರ್ತಾನೆ. ಹಿ ಅರೇಂಜಸ್ ಫುಡ್ ಆ್ಯಂಡ್ ವಾಟರ್ ವಿತ್ ಎ ಶೆಲ್ಟರ್ ಇನ್ ದ ಟೆಂಪಲ್ ಫಾರ್ ಹಿಮ್ ಟು ಸ್ಟೇ. ಆ ಒಂದು ವೆಲನ್ ಅಂತಕ್ಕಂತಹ ಒಂದು ಹಳ್ಳಿಯ ಕ್ಯಾರೆಕ್ಟರ್ ಏನಿರ್ತಾನೋ ಇವನು ನಮ್ಮ ಒಂದು ರಾಜು, ಅಂದರೆ ಅವನೇನು ಸ್ವಾಮಿಯ ಥರ ಅಥವಾ ಸೇಜ್ ಥರ ಕಾಣಿಸ್ತಾ ಇರ್ತಾನೋ ಅವನಿಗೆ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಒಂದು ದೇವಸ್ಥಾನದಲ್ಲಿ ಉಳ್ಕೊಳ್ಳಿಕ್ಕೆ ವಸತಿಯ ವ್ಯವಸ್ಥೆಯನ್ನು ಕೂಡ ಮಾಡಿ ಕೊಡ್ತಾನೆ. ಅದನ್ನೇ ನಾವು ಇಲ್ಲಿ ಶೆಲ್ಟರ್ ಅಂತ ಹೇಳ್ತಾ ಇದ್ದೇವೆ. ಫುಡ್, ವಾಟರ್, ಶೆಲ್ಟರ್ ಇವುಗಳನ್ನು ಪೂರೈಸಿದಂತಹ ವ್ಯಕ್ತಿ ಈ ವೆಲನ್ ಆಗಿರ್ತಾನೆ. ವೆಲನ್ ಕನ್ಫೆಸಸ್ ದ್ಯಾಟ್ ಹಿ ಈಸ್ ಹ್ಯಾವಿಂಗ್ ಟ್ರಬಲ್ ವಿತ್ ಎ ಯಂಗರ್ ಹಾಫ್ ಸಿಸ್ಟರ್ who refuses to accept the marriage match he has arranged for her. ಕೆಲವೇ ದಿನಗಳಲ್ಲಿ ಆ ವೆಲನ್ ಅಂತಕ್ಕಂತಹ ವ್ಯಕ್ತಿಯನ್ನು ತುಂಬ ಪರಿಚಯವಾಗಿ ಆತನಾಗ್ತಾನೋ, ಅದ್ರ ಜೊತೆಗೆ ತನ್ನ ಒಂದು
ಅವನಿಗೆ ಸಿಸ್ಟರ್ ಇರ್ತಾಳೆ, ಒಬ್ಬ ಸಿಸ್ಟರ್. ಅವಳೇನಪ್ಪ ಅಂದರೆ ಈ ಒಂದು ವೆಲನ್ ಅಂದರೆ ಬ್ರದರ್ ಏನು ಒಂದು ಮ್ಯಾರೇಜನ್ನು ಫಿಕ್ಸ್ ಮಾಡಿರ್ತಾನೋ ಅದನ್ನು ಅವಳು ರೆಫ್ಯೂಸ್ ಮಾಡಿರ್ತಾಳೆ, ಒಪ್ಕೊಳ್ತಾ ಇರೋದಿಲ್ಲ. ಈ ವಿಷಯವನ್ನೇ ಇವನೇನು ಮಾಡ್ತಾನೆ, ವೆಲನ್ ರಾಜುಗೆ ಹೇಳ್ತಾನೆ, ಒಬ್ಬ ಸನ್ಯಾಸಿ ಅಥವಾ ಸ್ವಾಮಿ ಅಂತ ತಿಳ್ಕೊಂಡು. ಸೊ ರಾಜು ಅವನಿಗೆ ಆ ಒಂದು ಸಿಸ್ಟರ್ ಏನಿದ್ಲು ಅವಳು ಮದುವೆಗೆ ಒಪ್ಪೋ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಆಫ್ಟರ್ ವೆಲನ್ ಬ್ರಿಂಗ್ಸ್ ಹಿಸ್ ಸಿಸ್ಟರ್ ಟು ವಿಸಿಟ್ ರಾಜು, ದ ಸಿಸ್ಟರ್ ಅಕ್ಸೆಪ್ಟ್ಸ್ ದ ಮ್ಯಾಚ್ ಅರೇಂಜ್ಡ್ ಫಾರ್ ಹರ್ ಬೈ ಹರ್ ಬ್ರದರ್. ಏನು ತನ್ನ ಸಹೋದರ ಅವಳಿಗೆ ಮ್ಯಾರೇಜನ್ನು ಫಿಕ್ಸ್ ಮಾಡಿರ್ತಾನೋ ಆ ಒಂದು ಹುಡುಗನನ್ನು ಮದುವೆ ಆಗಲಿಕ್ಕೆ ಈ ರಾಜು ಏನು ಮಾಡ್ತಾನೆ, ಅವಳನ್ನು ಒಪ್ಪಿಸ್ತಾನೆ. ಆ ವೆಲನ್ ಅವಳನ್ನು ಕರ್ಕೊಂಡು ರಾಜುನ ಬಳಿ ಬರ್ತಾಳೆ. ರಾಜು ಅವಳಿಗೆ ಬುದ್ಧಿ ಮಾತನ್ನು ಹೇಳಿ ಅವಳು ಒಪ್ಕೊಳ್ಳೋ ರೀತಿ ಮಾಡ್ತಾನೆ. ವೆಲನ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಕ್ರೆಡಿಟ್ ದಿಸ್ ಸಕ್ಸಸ್ ಟು ರಾಜು. ಯಾವಾಗ ಅವಳು ಒಪ್ಕೊಳ್ತಾಳೋ ಮದುವೆ ಮಾಡ್ಕೊಳ್ಳಿಕ್ಕೆ ಆ ಎಲ್ಲ ಕ್ರೆಡಿಟನ್ನು ಕೂಡ ವೆಲನ್ ಮತ್ತು ಅವನ ಫ್ಯಾಮಿಲಿ ಮೆಂಬರ್ಸ್ ಆ ಕ್ರೆಡಿಟನ್ನು ರಾಜುಗೆ ಕೊಡ್ತಾರೆ. ದಿಸ್ ಬಿಗಿನ್ಸ್ ರಾಜುಸ್ ಜರ್ನಿ ಆ್ಯಸ್ ಎ ಹೋಲಿ ಮ್ಯಾನ್. ಒಬ್ಬ ಋಷಿ ಮುನಿಯ ಥರ ಅಥವಾ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಹೋಲಿ ಮ್ಯಾನ್ ಆ ರೀತಿ ಆಗಲಿಕ್ಕೆ ಕಾರಣ ಮೊದಲನೇ ಘಟನೆ ಈ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಇನ್ ಎ ಶಾರ್ಟ್ ಟೈಮ್ ದ ನ್ಯೂಸ್ ಸ್ಪ್ರೆಡ್ಸ್ ರ್ಯಾಪಿಡ್ಲಿ ಇನ್ ದ ವಿಲೇಜ್ ದ್ಯಾಟ್ ಎ ಮಂಕ್ ಈಸ್ ರಿಸೈಡಿಂಗ್ ಇನ್ ದ ಟೆಂಪಲ್. ಸ್ವಲ್ಪ ದಿನಗಳಲ್ಲಿ ಆ ಇಡೀ ಊರಿನ ತುಂಬ ಆ ಟೆಂಪಲಲ್ಲಿ ಒಬ್ಬ ಮಂಕ್ ಅಥವಾ ಒಬ್ಬ ಸ್ವಾಮೀಜಿ ಸನ್ಯಾಸಿ ವಾಸವಾಗಿದ್ದಾನೆ ಅಂತಕ್ಕಂತಹ ವಿಷಯ ಇಡೀ ಹಳ್ಳಿಯಲ್ಲಿ ಸ್ಪ್ರೆಡ್ ಆಗುತ್ತೆ. ಡಜನ್ಸ್ ಆ್ಯಂಡ್ ಡಜನ್ಸ್ ಆಫ್ ವಿಲೇಜರ್ಸ್ ಗ್ಯಾದರ್ ಟು ಸಿ ದೇರ್ ಸ್ವಾಮಿ. ಆ ವ್ಯಕ್ತಿ ಯಾರಿರ್ಬೋದು ಅಂತ ನೋಡಲಿಕ್ಕೆ ಡಜನ್ ಗಂಟಲೆ ಜನಗಳು ಸೇರಿಕೊಂಡು ಆ ಟೆಂಪಲ್ ಕಡೆ ಧಾವಿಸ್ತಾರೆ. ಸೀಯಿಂಗ್ ಇಟ್ ರಾಜು ಗೆಟ್ಸ್ ಅಪ್ಸೆಟ್ ಆ್ಯಂಡ್ ರಿವೀಲ್ಸ್ ಹಿಸ್ ಟ್ರುತ್ ಟು ವೆಲನ್. ಈ ರೀತಿ ಜನಗಳು ಅವನನ್ನು ನಂಬ್ತಕ್ಕಂಥದ್ದು ಅಂದರೆ ಋಷಿ ಅಂತೇಳಿ ನಂಬ್ತಾ ಇದ್ದರು ಮತ್ತು ಅವನ ಕಡೆ ಅನೇಕ ಒಂದು ಸಮಸ್ಯೆಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಇದರಿಂದ ರಾಜುಗೆ ಅಪ್ಸೆಟ್ ಆಗುತ್ತೆ ಮತ್ತು ತಾನೇನು ಅಂತಕ್ಕಂತಹ ಒಂದು ಸತ್ಯದ ವಿಷಯವನ್ನು ಆ ವೆಲನ್ಗೆ ಹೇಳಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ತಾನೆ. ರಾಜು ಸೇಸ್ ವೆಲನ್ ಐ ಆಮ್ ನಾಟ್ ಎ ಸೇಸ್. ಎಸ್, ಆ ಒಂದು ವೆಲನನ್ನು ಕರೆದು ಹೇಳ್ತಾನೆ, ನೋಡಪ್ಪ ವೆಲನ್, ನಾನು ನಿಜವಾಗ್ಲೂ ಕೂಡ ಒಬ್ಬ ಸೇಜ್ ಅಥವಾ ಋಷಿ ಆಗಿರೋದಿಲ್ಲ. ಐ ಜಸ್ಟ್ ಗಾಟ್ ಔಟ್ ಆಫ್ ಪ್ರಿಸನ್. ನಾನು ಜೈಲಿನಿಂದ ಬಂದಂತಹ ವ್ಯಕ್ತಿ ಆಗಿದ್ದೇನೆ ಅಂತೇಳಿ ವೆಲನ್ಗೆ ರಾಜು ಹೇಳ್ತಾನೆ. ರಾಜು ಅನ್ಫೋಲ್ಡ್ಸ್ ಈಸ್ ಸ್ಟೋರಿ ಟು ವೆಲನ್. ಇಡೀ ಸಂಪೂರ್ಣ ಕಥೆಯನ್ನು ರಾಜು ಆ ವೆಲನ್ ಮುಂದೆ ಹೇಳ್ತಾ ಹೋಗ್ತಾನೆ. ಹಾಗಾದರೆ ಅವನು ಜೈಲಿಗೆ ಹೋಗಲಿಕ್ಕೆ ಕಾರಣ ಏನು ಮತ್ತು ಅವನ ನೈಜ ಕ್ಯಾರೆಕ್ಟರ್ ಏನು ಅಂತಕ್ಕಂಥದ್ದೆಲ್ಲವನ್ನು ಕೂಡ ಅವನು ವೆಲನ್ ಮುಂದೆ ಹೇಳ್ತಾ ಹೋಗ್ತಾನೆ. ಅದನ್ನೇ ನಾವೀಗ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ರಾಜು ಟೋಲ್ಡ್ ಟು ವೆಲನ್ ದ್ಯಾಟ್ ಹಿ ವಾಸ್ ಬಾರ್ನ್ ಇನ್ ಅ ವಿಲೇಜ್ ಅರೌಂಡ್ ಮಾಲ್ಗುಡಿ ಅಂತಕ್ಕಂತಹ ಒಂದು ಹಳ್ಳಿಯಲ್ಲಿ ತಾನು ಹುಟ್ಟಿರೋದಾಗಿ ರಾಜು ಹೇಳ್ತಾನೆ. ಹಿಸ್ ಫಾದರ್ ಹ್ಯಾಡ್ ಎ ಸ್ಮಾಲ್ ಶಾಪ್ ಎಟ್ ದ ರೈಲ್ವೆ ಸ್ಟೇಷನ್ ಸಮೀಪದಲ್ಲಿ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡು ಇವನ ತಂದೆ ಜೀವನವನ್ನು ಮಾಡ್ತಾ ಇರ್ತಾನೆ. ಹಿಸ್ ಫಾದರ್ ಡೈಡ್ ವೆನ್ ರಾಜು ವಾಸ್ ಎ ಚೈಲ್ಡ್. ಈ ರಾಜು ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನೋ ಇವನು ಚಿಕ್ಕವನಿದ್ದಾಗಲೇ ತಂದೆಯನ್ನು ಕಳ್ಕೊಂಡು ಬಿಟ್ಟಿರ್ತಾನೆ. ಆಫ್ಟರ್ ಹಿಸ್ ಫಾದರ್ಸ್ ಡೆತ್ ರಾಜು ಟುಕ್ ಚಾರ್ಜ್ ಆಫ್ ದ ಶಾಪ್ ಆ್ಯಂಡ್ ವಿತಿನ್ ಅ ಫ್ಯೂ ಡೇಸ್ ಹಿ ಬಿಕೇಮ್ ಅ ಫೇಮಸ್ ಟೂರಿಸ್ಟ್ ಗೈಡ್. ಎಸ್, ತಂದೆಯನ್ನು ಕಳೆದುಕೊಂಡಂತಹ ಈ ರಾಜು ಏನಿದ್ನೋ ಇವನ ಮೇಲೆ ಸಂಪೂರ್ಣವಾಗಿ ಮನೆತನದ ಹೊರೆ ಬೀಳುತ್ತೆ ಮತ್ತು ಆ ಒಂದು ಶಾಪ್ ಏನಿತ್ತು ರೈಲ್ವೆ ಸ್ಟೇಷನ್ ಹತ್ರ ಅದರ ಒಂದು ಜವಾಬ್ದಾರಿಯನ್ನು ಇವನೇ ವಹಿಸ್ಕೊಂಡಿರ್ತಾನೆ. ಕೆಲವು ದಿನಗಳಲ್ಲಿ ಒಬ್ಬ ಫೇಮಸ್ ಟೂರಿಸ್ಟ್ ಗೈಡ್ ಕೂಡ ಇವನಾಗ್ತಾನೆ. ಅಂದರೆ ಅಲ್ಲಿರ್ತಕ್ಕಂತಹ ಆ ಸ್ಥಳಗಳ ಮಹತ್ವವನ್ನು ಬಂದಂತಹ ಪ್ರವಾಸಿಗರಿಗೆ ಹೇಳ್ತಕ್ಕಂತಹ ಕೆಲಸವನ್ನು ಮಾಡ್ತಾನೆ. ರಾಜು ಯೂಸ್ ಟು ಗೈಡ್ ದ ಟ್ರಾವೆಲರ್ಸ್ ಫಾರ್ ದ ವಿಸಿಟ್ ಆಫ್ ಮೆಂಪಿ ಹಿಲ್ಸ್. ಆ ಒಂದು ಮೆಂಪಿ ಹಿಲ್ಸ್ ಪರ್ವತ ಪ್ರದೇಶದ ಏನು ನೋಡಲಿಕ್ಕೆ ಅಂತೇಳಿ ಜನಗಳು ಬರ್ತಾರೋ ಅವರಿಗೆ ಗೈಡನ್ನು ಅಂದರೆ ಅದರ ಬಗ್ಗೆ ಹೇಳ್ತಾ ಇರ್ತಾನೆ. ರಾಜು ಮೇಕ್ಸ್ ಹಿಮ್ಸೆಲ್ಫ್ ಅ ಟೂರಿಸ್ಟ್ ಗೈಡ್ ಬಟ್ ಎ ಫ್ಯಾಬ್ರಿಕೇಟೆಡ್ ಒನ್ ಬಿಕಾಸ್ ಹಿ ಗಿವ್ಸ್ ಇನ್ನೋಸೆಂಟ್ ಟೂರಿಸ್ಟ್ ರಾಂಗ್ ಇನ್ಫಾರ್ಮೇಷನ್ ಅಬೌಟ್ ಟೂರಿಸ್ಟ್ ಪ್ಲೇಸಸ್. ಎಸ್, ನೋಡಿ ಏನಪ್ಪ ಹಾಸ್ಯ ಇಲ್ಲಿ ಅಂದರೆ ಈ ರಾಜು ಏನಿದ್ದಾನೋ ಇವನಿಗೆ ನಿಜವಾಗ್ಲೂ ಕೂಡ ಆ ಒಂದು ಮೆಂಪಿ ಹಿಲ್ಸ್ ಬಗ್ಗೆ ಆಗಲಿ ಆ ಪ್ರದೇಶದ ಬಗ್ಗೆ ಆಗಲಿ ಮಾಹಿತಿ ಖಂಡಿತವಾಗ್ಲೂ ಕೂಡ ಅವನಿಗೆ ಸತ್ಯವು ತಿಳಿದಿರೋದಿಲ್ಲ. ಇವನೇನು ಮಾಡ್ತಾನೆ, ಸುಮ್ಮನೆ ತನಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ತಾನೇ ಕಟ್ಟುಕತೆಯನ್ನು ಕಟ್ಟಿ ಬಂದಂತಹ ಪ್ರವಾಸಿಗರಿಗೆ ಆ ಸ್ಥಳದ ಬಗ್ಗೆ ವಿವರಿಸ್ತಾ ಇರ್ತಾನೆ ಅಥವಾ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತಾನೆ. ಈ ಎಲ್ಲ ಇನ್ಫಾರ್ಮೇಷನ್ ಕೂಡ ರಾಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ. ಅಂದರೆ ಇವನು ಕೊಡ್ತಕ್ಕಂಥದ್ದು ಕೇವಲ ಸುಳ್ಳು ಇನ್ಫಾರ್ಮೇಷನ್ ಆಗಿರುತ್ತೆ. ಸೂನ್ ರಾಜು ಬಿಕೇಮ್ ಫೇಮಸ್ ಟೂರಿಸ್ಟ್ ಇನ್ ಹಿಸ್ ಟೌನ್. ಕೆಲವು ದಿನಗಳಲ್ಲಿ ಈ ರಾಜು ಏನಾಗ್ತಾನೆ, ಆ ಟೌನಲ್ಲೇ
ಫೇಮಸ್ ಆಗಿರ್ತಕ್ಕಂತಹ ಟೂರಿಸ್ಟ್ ಕೂಡ ಆಗಿರ್ತಾನೆ. ಆ ಟೂರಿಸ್ಟ್ಗಳಿಗೆ ಏನು ಗೊತ್ತು, ಪಾಪ ಇವನು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಅಂತೇಳಿ. ಸೊ ಅವರೆಲ್ಲರೂ ಕೂಡ ನಂಬಿರ್ತಾರೆ, ಇವನು ತುಂಬ ಫೇಮಸ್ ಕೂಡ ಆಗ್ತಾನೆ. ಪೀಪಲ್ ಸ್ಟಾರ್ಟ್ಸ್ ಕಾಲಿಂಗ್ ಹಿಮ್ ಬೈ ನೇಮ್ ರೈಲ್ವೆ ರಾಜು. ಎಸ್, ಸ್ವಲ್ಪ ದಿನಗಳಲ್ಲೇ ಇವನು ರೈಲ್ವೆ ರಾಜು ಅಂತಕ್ಕಂತಹ ಒಂದು ನೇಮ್ನಿಂದ ಆ ಪ್ಲೇಸಲ್ಲಿ ಪ್ರಸಿದ್ಧಿ ಆಗಿಬಿಡ್ತಾನೆ. ಒನ್ ಡೇ ರೋಸಿ ಆ್ಯಂಡ್ ಮಾರ್ಕೋ ಕೇಮ್ ಟು ವಿಸಿಟ್ ಮೆಂಪಿ ಹಿಲ್ಸ್. ಎಸ್, ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟನೆ ಇಲ್ಲಿ ಈಗ ನಡೀತಾ ಇದೆ. ಆ ಊರಿಗೆ ರೋಸಿ ಮತ್ತು ಮಾರ್ಕೋ ಅಂತಕ್ಕಂತಹ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಇವರಿಬ್ಬರು ಕೂಡ ಕಪಲ್ಸ್ ಆಗಿರ್ತಾರೆ. ದೆ ಮೇಡ್ ರಾಜು ದೇರ್ ಟೂರ್ ಗೈಡ್. ಎಸ್, ಅವರ ಒಂದು ಪ್ರವಾಸದ ಗೈಡ್ ಆಗಿ ಅಥವಾ ಮಾರ್ಗದರ್ಶನಕ್ಕನಾಗಿ ಈ ಒಂದು ರಾಜುವನ್ನು ಅವರು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. Marco was a scholar and he came to Mempi Hills only for his research work. ಎಸ್, ಈ ಒಂದು ಮಾರ್ಕೋ ಏನಿದಾನೋ ಇವನು ರಿಸರ್ಚ್ ವರ್ಕಿಗೆ ಅಂಥೇಳಿ ಅಲ್ಲಿಗೆ ಬಂದಿರ್ತಾನೆ ಮತ್ತು ಇವನೊಬ್ಬ ಸ್ಕಾಲರ್ ಕೂಡ ಆಗಿರ್ತಾನೆ. ಹಿ ಕಮ್ಸ್ ಇನ್ ಮಾಲ್ಗುಡಿ ಟು ಸ್ಟಡಿ ಅಬೌಟ್ ಕೇವ್ಸ್. ಎಸ್, ಅಲ್ಲಿರ್ತಕ್ಕಂತಹ ಕೇವ್ಸ್ ಅಂದರೆ ಗುಹೆಗಳ ಬಗ್ಗೆ, ಪೇಂಟಿಂಗ್ಸ್ ಬಗ್ಗೆ ಆ್ಯಂಡ್ ಏನ್ಸಿಯಂಟ್ ಟೆಂಪಲ್ಸ್ ಆಫ್ ಟೌನ್ ಅಂದರೆ ಅಲ್ಲಿರ್ತಕ್ಕಂತಹ ದೇವಸ್ಥಾನಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ ಅಂಥೇಳಿ ಈ ಮಾರ್ಕೋ ಅಲ್ಲಿಗೆ ಬಂದಿರ್ತಾನೆ. ಹಿ ಇನ್ವೈಟ್ಸ್ ಹಿಸ್ ಬ್ಯೂಟಿಫುಲ್ ವೈಫ್ ರೋಜಿ ಇನ್ ಮಾಲ್ಗುಡಿ ಟು ಎಕ್ಸ್ಪ್ಲೋರ್ ಬ್ಯೂಟಿಫುಲ್ ಪೇಂಟಿಂಗ್ಸ್ ಆ್ಯಂಡ್ ಟೆಂಪಲ್ಸ್ ಆಫ್ ಟೌನ್. ಆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪೇಂಟಿಂಗ್ಗಳೇನಿದ್ವೋ ಆ ಊರಿನಲ್ಲಿ ಮತ್ತು ದೇವಸ್ಥಾನಗಳೇನಿದ್ವೋ ಇವೆಲ್ಲವನ್ನು ಕೂಡ ತೋರಿಸ್ಲಿಕ್ಕೆ ಅಂತೇಳಿ ತನ್ನ ಒಂದು ಹೆಂಡತಿಯನ್ನು ಕೂಡ, ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಹೆಂಡತಿ ಇವಳಾಗಿರ್ತಾಳೆ, ಅವಳನ್ನು ಕರ್ಕೊಂಡು ಈ ಮಾಲ್ಗುಡಿಗೆ ಅವನು ಬಂದಿರ್ತಾನೆ. ಹಿ ಹೈಯರ್ಸ್ ರಾಜು ಆ್ಯಸ್ ಹೀಸ್ ಟೂರಿಸ್ಟ್ ಗೈಡ್. ಎಸ್, ರಾಜುವನ್ನು ಮೊದಲಿಗೆ ಹೇಳಿದಾಗೆ ಟೂರಿಸ್ಟ್ ಗೈಡ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾನೆ. ದ ಸ್ಟೋರಿ ನೌ ಜಂಪ್ಸ್ ಟು ರೋಸಿ who request Raju to help her in meeting snake charmer as she wants to see the snake dance. ಎಸ್, ಒಂದು ದಿನ ಏನಾಗುತ್ತೆ, ಈ ರೋಸಿ ಏನಿದ್ಲೋ ಅಂದರೆ ಮಾರ್ಕೋನ ಹೆಂಡತಿ ಏನಿದ್ಲೋ ಇವಳು ಒಬ್ಬ ಸ್ನೇಕ್ ಚಾರ್ಮರ್ ಅಂದರೆ ಹಾವಾಡಿಗನ ಹತ್ತಿರ ನನ್ನನ್ನು ಕರೆದುಕೊಂಡು ಹೋಗು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳೆ. ಯಾಕೆಂದರೆ ಆ ಒಂದು ಹಾವು ಯಾವ ರೀತಿ ಡ್ಯಾನ್ಸ್ ಮಾಡುತ್ತೋ ಅದನ್ನು ನಾನು ನೋಡಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಅವಳು ಈ ಒಂದು ರಾಜುನ ಮುಂದೆ ಇಡ್ತಾಳೆ. ಸೊ ರಾಜು ಅವಳು ಹೇಳ್ದಕ್ಕೆ ಅವಳನ್ನು ಅಲ್ಲಿಗೆ ಕರ್ಕೊಂಡು ಅಂದರೆ ಸ್ನೇಕ್ ಚಾರ್ಮರ್ ಬಳಿಗೆ ಅಥವಾ ಸ್ನೇಕ್ ಡ್ಯಾನ್ಸನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ರಾಜು ಹೆಲ್ಪ್ಸ್ ರೋಸಿ ಇನ್ ಮೀಟಿಂಗ್ ಸ್ನೇಕ್ ಚಾರ್ಮರ್. ವೆನ್ ರೋಸಿ ಸಾ ದ ಡ್ಯಾನ್ಸ್ ಆಫ್ ಸ್ನೇಕ್ ಶಿ ಸ್ಟಾರ್ಟ್ಸ್ ಡ್ಯಾನ್ಸಿಂಗ್ ಲೈಕ್ ಎ ಕೋಬ್ರಾ ಸ್ನೇಕ್ ಇನ್ ಹ್ಯಾಪಿನೆಸ್. ಎಸ್, ನೋಡಿ, ಆ ಒಂದು ಡ್ಯಾನ್ಸನ್ನು ನೋಡಿದಂತಹ ಈ ರೋಸಿ ಏನಿದ್ಲೋ ತಾನು ಕೂಡ ಆ ಒಂದು ಸ್ನೇಕ್ ಯಾವ ರೀತಿ ಡ್ಯಾನ್ಸ್ ಮಾಡುತ್ತೋ ಅದೇ ರೀತಿ ಡ್ಯಾನ್ಸನ್ನು ಮಾಡಲಿಕ್ಕೆ ತೊಡಗಿಸ್ಕೊಳ್ತಾ ಇದ್ದಾಳೆ. ತನ್ನ ಒಂದು ಸ್ಕಿಲ್ಸನ್ನು ಅಲ್ಲಿ ತೋರಿಸ್ತಾ ಇದ್ದಾಳೆ. ರಾಜು ಪ್ರೈಸಸ್ ದ ಡ್ಯಾನ್ಸ್ ಆಫ್ ರೋಸಿ. ಆ ಒಂದು ರೋಸಿಯ ಡ್ಯಾನ್ಸನ್ನು ರಾಜು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾನೆ. ಹಿ ಈವನ್ ಟೋಲ್ಡ್ ಹರ್ ದ್ಯಾಟ್ ಶಿ ಈಸ್ ಎ ಗ್ರೇಟೆಸ್ಟ್ ಡ್ಯಾನ್ಸರ್ ಇನ್ ದ ವರ್ಲ್ಡ್. ಅವಳ ಒಂದು ಡ್ಯಾನ್ಸನ್ನು ನೋಡಿದಂತಹ ರಾಜು, ನೀನು ಈ ಜಗತ್ತಲ್ಲೇ ತುಂಬ ಗ್ರೇಟೆಸ್ಟ್ ಆಗಿರತಕ್ಕಂತಹ ಒಬ್ಬ ಡ್ಯಾನ್ಸರ್ ಆಗಿದೆಯಾ ಅಂತೇಳಿ ಅಪ್ರಿಷಿಯೇಟ್ ಮಾಡ್ತಾನೆ. ರೋಸಿ ಆ್ಯಂಡ್ ಮಾರ್ಕೋ ಕೆಪ್ಟ್ ಫೈಟಿಂಗ್ ಫಾರ್ ಎ ಮೈನ್ಯೂಟ್ ಕಾಸ್. ಎಸ್, ಈ ಒಂದು ರೋಸಿ ಏನಿದ್ಲೋ ಮತ್ತು ಅವಳ ಗಂಡನಾಗಿರ್ತಕ್ಕಂತಹ ಮಾರ್ಕೋ ಏನಿದನೋ ಇವರಿಬ್ಬರೂ ಕೂಡ ತುಂಬ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳವನ್ನು ಮಾಡ್ತಾ ಇರ್ತಾರೆ. ಇದರ ಬಗ್ಗೆ ಮುಂದೆ ನಾವು ಇನ್ನೂ ಡಿಸ್ಕಷನ್ ಮಾಡ್ತೇವೆ. ಡ್ಯಾನ್ಸಿಂಗ್ ವಾಸ್ ದ ಪ್ಯಾಷನ್ ಫಾರ್ ರೋಸಿ ಸಿನ್ಸ್ ಹರ್ ಚೈಲ್ಡ್ಹುಡ್. ಇವಳು ತುಂಬ ಚಿಕ್ಕವಳಾಗಿದ್ದಾಗಿಂದನೂ ಕೂಡ ಡ್ಯಾನ್ಸ್ ಅಂದರೆ ಇವಳಿಗೆ ತುಂಬಾ ಇಷ್ಟ ಆಗಿರುತ್ತೆ. ಆದರೆ ನೋಡಿ, ಬಟ್ ಮಾರ್ಕೋ ಡಿಡೆಂಟ್ ಸಪೋರ್ಟ್ ಹರ್. ಇವಳ ಗಂಡನಾಗಿರ್ತಕ್ಕಂತಹ ಮಾರ್ಕೋ ಅವಳ ಒಂದು ಡ್ಯಾನ್ಸಿಂಗ್ ಸ್ಕಿಲ್ಸ್ ಏನಿತ್ತೋ ಇದಕ್ಕೆ ಸಪೋರ್ಟನ್ನು ಮಾಡೋದಿಲ್ಲ. ಹಿ ವಾಸ್ ಆಲ್ವೇಸ್ ಮೆಂಟ್ ಬೈ ಹಿಸ್ ವರ್ಕ್ ಆ್ಯಂಡ್ ನೆವರ್ ಕೇರ್ಡ್ ಅಬೌಟ್ ರೋಸಿಸ್ ನೀಡ್ಸ್. ತನ್ನ ಹೆಂಡತಿಯ ಅವಶ್ಯಕತೆಗಳನ್ನು ಅವನು ಯಾವತ್ತೂ ಕೂಡ ಗಮನಿಸೋದೇ ಇಲ್ಲ. ತನ್ನ ಒಂದು ಕೆಲಸದಲ್ಲೇ ರಿಸರ್ಚ್ ವರ್ಕ್ ಏನಿತ್ತೋ ಅದರಲ್ಲಿ ತನ್ನನ್ನೇ ತಾನು ಕಳ್ಕೊಂಡ್ಬಿಡ್ತಾನೆ. ಕಂಪ್ಲೀಟಾಗಿ ರೋಸಿಯನ್ನು ನೆಗ್ಲೆಕ್ಟ್ ಮಾಡಿರ್ತಾನೆ. ರಾಜು ಎನ್ಕರೇಜ್ಡ್ ರೋಸಿ ಟು ಫಾಲೋ ಹರ್ ಡ್ರೀಮ್ ಆ್ಯಂಡ್ ಕರಿಯರ್. ಎಸ್, ನಿನ್ನ ಒಂದು ಕನಸು ಏನಿದೆಯೋ ಈ ಡ್ಯಾನ್ಸರ್ ಆಗಬೇಕು ಅಂತಕ್ಕಂಥದ್ದು ಮತ್ತು ನೀನು ಅದರಲ್ಲಿ ಒಂದು ಕರಿಯರನ್ನು ನಿರ್ಮಾಣ ಮಾಡ್ಕೋಬೇಕು ಅಂತಕ್ಕಂತಹ ಕನಸನ್ನು ಏನೋ ಹೊಂದಿದೆಯೋ ಇದನ್ನು ನೀನು ಫಾಲೋ ಮಾಡಲೇಬೇಕು ಅಂತೇಳಿ ರಾಜು ಅವಳಿಗೆ ಹೇಳ್ತಾನೆ, ರೋಸಿಗೆ. ಮಾರ್ಕೋ ವಾಸ್ ಆಫನ್ ಬ್ಯುಸಿ ವಿತ್ ಹೀಸ್ ವರ್ಕ್ ಆ್ಯಂಡ್ therefore ರಾಜು ಆ್ಯಂಡ್ ರೋಸಿ ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್ ಟು ಸ್ಪೆಂಡ್ ವಿತ್ ಈಚ್ ಅದರ್. ಯಾವಾಗಲೂ ಮಾರ್ಕೋ ತನ್ನ ಕೆಲಸದಲ್ಲೇ ಬ್ಯುಸಿಯಾಗಿರ್ತಾ ಇದ್ದ. ಇದೇ ಸಮಯದಲ್ಲಿ ರಾಜು ಮತ್ತು ರೋಸಿ ಇಬ್ಬರು ಕೂಡ ಅನೇಕ ಸಮಯವನ್ನು ಜೊತೆಲೇ ಕಳೀತಾರೆ. ಡ್ಯೂರಿಂಗ್ ಆಲ್ ಆಫ್ ಇಟ್ ದೆ ಬಿಕೇಮ್ ಕ್ಲೋಸ್ ಟು ಈಚ್ ಅದರ್. ಎಸ್, ಇಂತಹ ಒಂದು ಸಮಯದಲ್ಲಿ ಇಬ್ಬರು ಕೂಡ ಪರಸ್ಪರ ಹತ್ತಿರವಾಗ್ತಾರೆ. ರಾಜು ಅರ್ಜ್ ಹರ್ ಟು ಲೆಫ್ಟ್ ಹರ್ ಆರೋಗೆಂಟ್ ಹಸ್ಬೆಂಡ್ ಹೂ ಡಸಂಟ್ ಲವ್ ಹರ್ ಲೈಕ್ ಹಿಮ್.
ತನ್ನ ಒಂದು ಹಸ್ಬೆಂಡನ್ನು ಅಂದರೆ ಆರೋಗಂಟ್ ಹಸ್ಬೆಂಡನ್ನು ಅವಳು ಬಿಡಲಿಕ್ಕೆ ರಾಜು ಏನು ಮಾಡ್ತಾನೆ, ಅವಳಿಗೆ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ದ ರಿಲೇಷನ್ ಬಿಟ್ವೀನ್ ಮಾರ್ಕೋ ಆ್ಯಂಡ್ ರೋಸಿ ಈಸ್ ನಾಟ್ ಗುಡ್. ಅವರಿಬ್ಬರು ಮೊದಲಿಗೆ ಹೇಳಿದಾಗೆ ಸಂಬಂಧ ಸರಿ ಇರಲಿಲ್ಲ ಮಾರ್ಕೋ ಮತ್ತು ರೋಸಿಯ ಮಧ್ಯೆ. ಇಟ್ ಈಸ್ ಬಿಕಾಸ್ ರೋಸಿ ಕಂಪ್ಲೇನ್ಸ್ ದ್ಯಾಟ್ ಹಿ ಈಸ್ ಆಲ್ವೇಸ್ ಬ್ಯುಸಿ ಇನ್ ಹಿಸ್ ವರ್ಕ್. ಯಾವಾಗಲೂ ಕೂಡ ರೋಸಿ ಕಂಪ್ಲೇನ್ಸ್ ದಟ್ ಹಿ ಈಸ್ ಆಲ್ವೇಸ್ ಬ್ಯುಸಿ, ಅಂದರೆ ತನ್ನ ಕೆಲಸದಲ್ಲಿ ತಾನು ಬ್ಯುಸಿ ಆಗಿರ್ತಾನೆ ಅಂತಕ್ಕಂಥ ಒಂದು ಕಂಪ್ಲೇನನ್ನು ರೋಸಿ ಮಾಡ್ತಾ ಇದ್ದಾಳೆ. ಡೋಂಟ್ ಗಿವ್ ಹರ್ ಟೈಮ್, ಸಮಯವನ್ನು ನನಗೆ ಕೊಡ್ತಾ ಇಲ್ಲ ಅಂತಕ್ಕಂಥ ಕಂಪ್ಲೇಂಟನ್ನು ಅವಳು ಮಾಡ್ತಾ ಇದ್ದಾಳೆ. ಆನ್ ದಿ ಅದರ್ ಹ್ಯಾಂಡ್ ಮಾರ್ಕೋ ಕಂಪ್ಲೇಂಟ್ಸ್ ಟು ಹರ್ ದ್ಯಾಟ್ ಶಿ ಆಲ್ವೇಸ್ ಬಿಹೇವ್ ಲೈಕ್ ಎ ಚೈಲ್ಡ್. ಯಾವಾಗಲೂ ಕೂಡ ನೀನು ಚಿಕ್ಕ ಮಗುವಿನ ರೀತಿ ವರ್ತನೆ ಮಾಡ್ತೀಯಾ ಅಂತೇಳಿ ಮಾರ್ಕೋ ಹೇಳ್ತಾ ಇರ್ತಾನೆ, ಅವಳನ್ನು ಬೈತಾ ಇರ್ತಾನೆ. ಒನ್ ಡೇ ದೇರ್ ವಾಸ್ ಎ ಫೈಟ್ ಬಿಟ್ವೀನ್ ಮಾರ್ಕೋ ಆ್ಯಂಡ್ ರೋಸಿ. ಮಾರ್ಕೋ ಮತ್ತು ರೋಸಿಯ ಮಧ್ಯೆ ಒಂದು ದಿನ ಫೈಟ್ ನಡೆಯುತ್ತೆ. ಆ್ಯಂಡ್ ಶಿ ರಿವೀಲ್ಡ್ ಎವ್ರಿಥಿಂಗ್ ಅಬೌಟ್ ಹರ್ ಕ್ಲೋಸ್ನೆಸ್ ವಿತ್ ರಾಜು. ಆ ಒಂದು ಜಗಳದಲ್ಲಿ ತಾನೆಷ್ಟು ಆತ್ಮೀಯತೆಯನ್ನು ರಾಜುನೊಂದಿಗೆ ಹೊಂದಿದ್ದಾಳೆ ಅಂತಕ್ಕಂತಹ ವಿಷಯವನ್ನು ಕೂಡ ಅವಳು ಗಂಡನ ಮುಂದೆ ರಿವೀಲ್ ಮಾಡ್ತಾ ಇದ್ದಾಳೆ. ಶಿ ಆಲ್ಸೋ ಅಪಲಜೈಸ್ಡ್ ನೋಯಿಂಗ್ ಇಟ್ ಮಾರ್ಕೋ ಬಿಕೇಮ್ ಫ್ಯೂರಿಯಸ್. ಅವಳು ಅಪಲಜೈಸ್ ಅಂದರೆ ಕ್ಷಮೆಯನ್ನು ಕೂಡ ಕೇಳ್ತಾಳೆ ತನ್ನ ಒಂದು ಸಂಬಂಧದ ಬಗ್ಗೆ. ಇದೆಲ್ಲವನ್ನು ಗಮನಿಸಿದಂತಹ ಮಾರ್ಕೋ ಅಂದರೆ ಅವಳ ಗಂಡ ಏನಿದ್ದಾನೋ ಅವನು ತುಂಬಾ ಕೋಪವನ್ನು ಮಾಡ್ಕೊಳ್ತಾ ಇದ್ದಾನೆ. ಹಿ ಬಿಕೇಮ್ ವೆರಿ ಫ್ಯೂರಿಯಸ್ ಆ್ಯಂಡ್ ಲೆಫ್ಟ್ ರೋಸಿ ಇನ್ ಮಾಲ್ಗುಡಿ ಆ್ಯಂಡ್ ವೆಂಟ್ ಬ್ಯಾಕ್ ಟು ಮದ್ರಾಸ್ ಅಲೋನ್. ಆ ರೋಸಿಯನ್ನು ಮಾಲ್ಗುಡಿಯಲ್ಲೇ ಬಿಟ್ಬಿಟ್ಟು ತಾನೊಬ್ಬನೇ ಏನು ಮಾಡ್ತಾನೆ, ಮದ್ರಾಸ್ಗೆ ಹೊರಟು ಹೋಗಿಬಿಡ್ತಾನೆ. ಈಗ ಒಬ್ಬಂಟಿಯಾಗಿ ರೋಸಿ ಆ ಒಂದು ಮಾಲ್ಗುಡಿಯಲ್ಲಿ ಉಳಿಬೇಕಾದಂತಹ ಸಂದರ್ಭ ಬರುತ್ತೆ. Rosie is now alone in Malgudi and don't know how to go back home. So she decides to go in Raju's home. ಯಾವ ರೀತಿ ಸಿಟಿಗೆ ವಾಪಸ್ ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ಇವಳಿಗೆ ಮಾಹಿತಿನೇ ಇರೋದಿಲ್ಲ. ಅವಳೊಬ್ಬಳೆ ಮಾಲ್ಗುಡಿಲಿ ಇರಬೇಕಾಗುತ್ತೆ. ಅವಳೇನು ಮಾಡ್ತಾಳೆ, ರಾಜುನ ಸಹಾಯವನ್ನು ಪಡ್ಕೋಬೇಕು. ಈಗ ಅವಳಿಗೆ ರಾಜುವನ್ನು ಬಿಟ್ಟರೆ ಆ ಊರಿನಲ್ಲಿ ಯಾರು ಕೂಡ ಆಪ್ತರು ಇಲ್ಲ. ಸೊ ಏನು ಮಾಡ್ತಾಳೆ, ರಾಜುನ ಹೋಮ್ಗೆ ಅವಳು ಹೋಗ್ತಾ ಇದ್ದಾಳೆ. ಟು ಸೀಕ್ ಹೆಲ್ಪ್ ಫ್ರಮ್ ಹಿಮ್, ಅವನಿಂದ ಏನಾದರೂ ಸಹಾಯ ಸಿಗ್ಬೋದು ಅಂತ ಹೋಗ್ತಾ ಇದ್ದಾಳೆ. ವೆನ್ ಶಿ ಗೋಸ್ ಇನ್ ರಾಜುಸ್ ಹೋಮ್ ಹಿಸ್ ಮದರ್ ವಾಸ್ ಸರ್ಪ್ರೈಸ್ಡ್ ಆಫ್ಟರ್ ವಾಚಿಂಗ್ ಅ ವುಮೆನ್ ಇನ್ ಹರ್ ಹೋಮ್. ಯಾವಾಗ ಇವಳು ಆ ರಾಜುನ ಮನೆಗೆ ಹೋಗ್ತಾಳೋ, ರಾಜುವಿನ ತಾಯಿ ಅತ್ಯಾಶ್ಚರ್ಯವನ್ನು ತುಂಬಾ ಸರ್ಪ್ರೈಸನ್ನು ಹೊಂದುತ್ತಾಳೆ. ಯಾಕೆಂದರೆ ತನ್ನ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಕಂಡು ಅವಳಿಗೆ ಆಶ್ಚರ್ಯನೇ ಆಗಿಬಿಡುತ್ತೆ. ಬಟ್ ಸ್ಲೋಲಿ ಶಿ ಆಕ್ಸೆಪ್ಟ್ಸ್ ಹರ್. ಹಾಗೆ ನಿಧಾನಕ್ಕೆ ದಿನಗಳು ಕಳೆದಂತೆ ಆ ರಾಜುವಿನ ತಾಯಿ ಇವಳನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಮ್ಮತಿಸ್ತಾ ಇದ್ದಾಳೆ. ರಾಜು ಅರೇಂಜ್ಡ್ ಅ ಡಾನ್ಸ್ ಟೀಚರ್ ಫಾರ್ ಹರ್. ರಾಜು ಏನು ಮಾಡ್ತಾನೆ, ಅವಳ ಒಂದು ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ಅಂತೇಳಿ ಒಬ್ಬ ಡಾನ್ಸ್ ಟೀಚರನ್ನು ಕೂಡ ಅವನು ಅವಳಿಗೋಸ್ಕರ ನೇಮಕ ಮಾಡ್ತಾನೆ. ಆ್ಯಂಡ್ ರೋಸಿ ಸ್ಟಾರ್ಟೆಡ್ ಟು ಪ್ರಾಕ್ಟೀಸ್ ಡ್ಯಾನ್ಸ್. ನಿಧಾನಕ್ಕೆ ಅವಳು ತನ್ನ ಒಂದು ಡ್ಯಾನ್ಸಿಂಗನ್ನು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತಾಳೆ. ಆಫ್ಟರ್ವರ್ಡ್ಸ್ ರಾಜು ಲರ್ನ್ಸ್ ಥ್ರೂ ಹಿಸ್ ಮದರ್ ದ್ಯಾಟ್ ರೋಸಿ ಈಸ್ ಫ್ರಮ್ ಅ ಲೋವರ್ ಕಾಸ್ಟ್ ಫ್ಯಾಮಿಲಿ. ಸ್ವಲ್ಪ ದಿನಗಳು ಹೀಗೇನೆ ಕಳೆಯುತ್ತೆ. ರಾಜುಗೆ ತನ್ನ ತಾಯಿಯಿಂದ ಒಂದು ವಿಷಯ ಅವನಿಗೆ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ, ಈ ರೋಸಿ ಏನಿದ್ದಾಳೋ ಇವಳು ಲೋವರ್ ಕಾಸ್ಟಿಂದ ಬಂದಿರತಕ್ಕಂಥವಳು, ಅಂದರೆ ಕೆಳ ಜಾತಿಗೆ ಸಂಬಂಧಪಟ್ಟಂತಹ ಹೆಣ್ಮಗಳಾಗಿದ್ದಾಳೆ ಅಂತಕ್ಕಂತಹ ವಿಷಯ ಅವನಿಗೆ ತಿಳಿಯುತ್ತೆ. ಶಿ ವಾಸ್ ಮ್ಯಾರಿಡ್ ಟು ಮಾರ್ಕೋ ಜಸ್ಟ್ ಟು ರೈಸ್ ಹರ್ ಸ್ಟ್ಯಾಂಡರ್ಡ್ ಇನ್ ಸೊಸೈಟಿ. ತನ್ನ ಒಂದು ಸ್ಥಾನಮಾನಗಳನ್ನು ಹೆಚ್ಚಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾತ್ರನೇ ಇವಳು ಏನು ಮಾಡಿರ್ತಾಳೆ, ಆ ಮಾರ್ಕೋವನ್ನು ಅಂದರೆ ಮೇಲ್ಜಾತಿಗೆ ಸೇರಿರ್ತಕ್ಕಂತಹ ಈ ವ್ಯಕ್ತಿಯನ್ನು ಅವಳು ಮದುವೆ ಆಗಿರ್ತಾಳೆ. ಸೊ ಈ ವಿಷಯ ರಾಜುಗೆ ತನ್ನ ತಾಯಿಯಿಂದ ತಿಳಿಯುತ್ತೆ. ವೆನ್ ರಾಜುಸ್ ನೇಬರ್ ಲರ್ನ್ಸ್ ಅಬೌಟ್ ರೋಸಿ living in their home, they starts spreading rumor like Raju and his mother are living with a married woman who belongs to a lower caste family. ಹಾಗೆ ನಿಧಾನಕ್ಕೆ ಸುತ್ತಮುತ್ತ ವಾಸಿಸ್ತಕ್ಕಂತಹ ಜನಗಳಿಗೂ ಕೂಡ ಅಂದರೆ ನೇಬರ್ಸ್ ನೆರೆಹೊರೆಯವರಿಗೂ ಕೂಡ ಈ ಒಂದು ವಿಷಯ ತಿಳಿಯುತ್ತೆ. ಏನಪ್ಪ ಅಂದರೆ, ಈ ರಾಜು ಮತ್ತು ಅವನ ತಾಯಿಯ ಜೊತೆ ಯಾವುದೋ ಒಬ್ಬ ಕೆಳ ಜಾತಿಯ ಹೆಣ್ಣು ಮಕ್ಕಳು, ಅದು ಬೇರೆಯವರ ಜೊತೆ ಮದುವೆಯಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಇವರ ಮನೆಯಲ್ಲಿ ವಾಸವಾಗಿದ್ದಾಳೆ ಅಂತಕ್ಕಂತಹ ವಿಷಯ ಆ ಅಕ್ಕಪಕ್ಕದ ಮನೆಯವರು ಇಡೀ ಊರಿನ ತುಂಬಾ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ರಾಜು ಈಸ್ ಫೇಸಿಂಗ್ ಅ ಫೈನಾನ್ಷಿಯಲ್ ಪ್ರಾಬ್ಲಮ್ ಇನ್ ಹಿಸ್ ಲೈಫ್ as his shop is not running greatly and he is also not getting any new tourists clients because of Marco. ತನ್ನ ಒಂದು ಶಾಪ್ ಏನಿತ್ತು ಅದು ಕೂಡ ಈಗ ಸರಿಯಾಗಿ ನಡೀತಾ ಇಲ್ಲ, ಮತ್ತು ಅವನ ಒಂದು ಬಿಸ್ನೆಸ್ ಏನಿತ್ತು ಅದು ಸರಿ ಇಲ್ಲ, ಮತ್ತು ಟೂರಿಸ್ಟ್ ಗೈಡಾಗಿ ಏನು ಕೆಲಸ ಮಾಡ್ತಾ ಇದ್ನೋ ಅದು ಕೂಡ ಈಗ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಸೊ ಹೀಗಾಗಿ ರಾಜು ಏನಿದಾನೋ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ, ಅಂದರೆ ಹಣಕಾಸಿನ ತೊಂದರೆಯನ್ನು ಅವನು ಎದುರಿಸಬೇಕಾಗುತ್ತೆ. The story now introduces uncle of Raju and brother of his mother who was shocked by the appearance of lower caste women in their house. ಹಾಗೆ ಮುಂದೆ ಹೋಗ್ತಾ ಏನಾಗುತ್ತಪ್ಪ ಅಂದರೆ, ರಾಜುವಿನ ಅಂಕಲ್ ಅಂದರೆ ಅವನ ತಾಯಿ ಏನಿದ್ಲೋ
ಅವಳ ಒಬ್ಬ ಬ್ರದರ್ ಅಂತಕ್ಕಂಥ ಒಬ್ಬ ಕ್ಯಾರೆಕ್ಟರ್ ಇಲ್ಲಿ ಬರ್ತಾ ಇದ್ದಾನೆ. ಅವನು ಮನೆಗೆ ವಿಸಿಟ್ ಮಾಡ್ತಾ ಇದ್ದಾನೆ ಮತ್ತು ಅವನು ತುಂಬ ಶಾಕಿಗೆ ಒಳಗಾಗ್ತಾನೆ. ಯಾಕೆಂದರೆ ಆ ಮನೆಯಲ್ಲಿ ಯಾವುದೋ ಒಬ್ಬ ಕೆಳಜಾತಿಯ ಹೆಣ್ಣು ಮಗಳು ವಾಸ ಮಾಡ್ತಕ್ಕಂಥದ್ದು ಅವನಿಗೆ ತುಂಬಾ ಶಾಕನ್ನು ಕೊಡುತ್ತೆ. ರಾಜು ಆ್ಯಂಡ್ ಹಿಸ್ ಅಂಕಲ್ ಹ್ಯಾಡ್ ಎ ಫೈಟ್ ಇನ್ ವಿಚ್ ರಾಜುಸ್ ಮದರ್ ಟೇಕ್ ಸೈಡ್ ಆಫ್ ಬ್ರದರ್. ಆ ವ್ಯಕ್ತಿ ಅಂದರೆ ರಾಜುವಿನ ಅಂಕಲ್ ಏನಿರ್ತಾನೋ ಅವನಿಗೆ ಒಂದು ವಾರ್ನಿಂಗನ್ನು ಕೊಡ್ತಾನೆ. ಅದೇನಪ್ಪ ಅಂದರೆ ಆ ಒಂದು ಕೆಳಜಾತಿಯ ಹೆಣ್ಣು ಮಗಳನ್ನು ಮನೆ ಬಿಟ್ಟು ಆಚೆ ಹಾಕಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಅವನು ಇಡ್ತಾನೆ. ಆದರೆ ರಾಜು ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಅವನ ತಾಯಿಯು ಕೂಡ ತನ್ನ ಬ್ರದರ್ಗೆ ಸಹಾಯವನ್ನು ಮಾಡ್ತಾಳೆ. ಅಂದರೆ ಅವಳು ಕೂಡ ಏನು ರಾಜುವಿನ ಅಂಕಲ್ ಏನಿದ್ನೋ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅವರಮ್ಮ. She decides to leave her own home with his brother while Raju and Rosie are left alone in home. ಯಾವಾಗ ರಾಜು ಅವಳನ್ನು ಹೊರಗಡೆ ಅಂದರೆ ರೋಜಿಯನ್ನು ಹೊರಗಡೆ ಕಳಿಸ್ಲಿಕ್ಕೆ ಒಪ್ಕೊಳ್ಳೋದಿಲ್ವೋ ಅವನ ತಾಯಿ ತನ್ನ ಒಂದು ಬ್ರದರ್ ಅಂದರೆ ಈ ರಾಜುವಿನ ಅಂಕಲ್ ಜೊತೆ ಮನೆ ಬಿಟ್ಟು ಹೋಗಲಿಕ್ಕೆ ನಿರ್ಧಾರವನ್ನು ಮಾಡ್ತಾಳೆ. ತಾನು ವಾಸಿಸ್ತಕ್ಕಂಥ ಮನೆಯನ್ನು ಬಿಟ್ಟು ತನ್ನ ಸಹೋದರನ ಜೊತೆ ಅವಳು ಹೊರಟು ಹೋಗ್ಬಿಡ್ತಾಳೆ. ಅದೇ ಮನೆಯಲ್ಲಿ ರಾಜು ಮತ್ತು ರೋಜಿ ಇಬ್ಬರು ವಾಸವನ್ನು ಮಾಡಲಿಕ್ಕೆ ತೊಡಗ್ತಾ ಇದ್ದಾರೆ. The life of Raju is full of problems now because he was already facing a financial problem and now his mother and uncle also left him alone in house. ಮೊದಲಿಗೆನೇ ಆಲ್ರೆಡಿ ಫೈನಾನ್ಷಿಯಲ್ ಪ್ರಾಬ್ಲಮನ್ನು ಇವನು ಫೇಸ್ ಮಾಡ್ತಾ ಇದ್ದ. ಇದ್ರ ಜೊತೆಗೆ ಈಗ ತಾಯಿಯು ಕೂಡ ತನ್ನ ಅಂಕಲ್ ಜೊತೆ ಸೇರಿಕೊಂಡು ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾಳೆ. ಮತ್ತಷ್ಟು ಸಮಸ್ಯೆಗಳು ಈಗ ರಾಜುಗೆ ಹೆಚ್ಚಾಗ್ತಾ ಇದ್ದಾವೆ. When Rosie learns about the financial problem of Raju, she decides to pursue her passion which is dancing. ರಾಜುವಿನ ಸಮಸ್ಯೆಗಳನ್ನು ಅಂದರೆ ಹಣಕಾಸಿನ ತೊಂದರೆಯನ್ನು ಗಮನಿಸಿದಂತಹ ರೋಸಿ ತನ್ನ ಒಂದು ಪ್ರೊಫೆಷನನ್ನು ಅಂದರೆ ತಾನೇನು ಡಾನ್ಸಿಂಗ್ ಅಂತಕ್ಕಂಥ ಒಂದು ಸ್ಕಿಲ್ಲನ್ನು ಹೊಂದಿದ್ಲೋ ಅದರಿಂದ ತನ್ನ ಒಂದು ಪ್ಯಾಷನನ್ನು ಬಳಸಿಕೊಂಡು ಅರ್ನ್ ಮಾಡಲಿಕ್ಕೆ ಅವಳು ಡಿಸೈಡ್ ಮಾಡ್ತಾಳೆ. ಶಿ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ಹರ್ ಆರ್ಟ್ ಆಫ್ ಕ್ಲಾಸಿಕಲ್ ಡ್ಯಾನ್ಸ್. ಒಂದು ಕ್ಲಾಸಿಕಲ್ ಡ್ಯಾನ್ಸನ್ನು ಮಾಡಲಿಕ್ಕೆ ಅವಳು ಪ್ರಾಕ್ಟೀಸನ್ನು ಮಾಡಲಿಕ್ಕೆ ತೊಡಗ್ತಾ ಇದ್ದಾಳೆ. Rosie dropped her English name Rosie and chooses new name which is Nalini. ಈ ರೋಜಿ ಏನು ಮಾಡ್ತಾಳೆ, ತನ್ನ ಒಂದು ಇಂಗ್ಲೀಷ್ ನೇಮ್ ಏನಿತ್ತು ರೋಜಿ ಅಂತಕ್ಕಂಥದ್ದು ಅದನ್ನು ಬಿಟ್ಬಿಡ್ತಾಳೆ ಮತ್ತು ಹೊಸ ನೇಮನ್ನು ತೆಗೆದುಕೊಳ್ತಾಳೆ. ಅದೇನಪ್ಪ ಅಂದರೆ ನಳಿನಿ ಅಂತಕ್ಕಂಥದ್ದು. One day Rosie announced that she is ready to show her dance to the world. ಒಂದು ದಿನ ತನ್ನ ಒಂದು ಡ್ಯಾನ್ಸನ್ನು ಜಗತ್ತಿನ ಮುಂದೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತಕ್ಕಂತಹ ಒಂದು ಘೋಷಣೆಯನ್ನು ಅನೌನ್ಸ್ಮೆಂಟನ್ನು ಅವಳು ರಾಜುವಿನ ಮುಂದೆ ಹೇಳ್ತಾಳೆ. ರೋಜಿ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಆನ್ ಸ್ಟೇಜ್ ವಿತ್ ದ ಹೆಲ್ಪ್ ಆಫ್ ರಾಜು ಹೂ ಬಿಕೇಮ್ ಹರ್ ಮ್ಯಾನೇಜರ್. ನೋಡಿ, ಮುಂದೆ ಒಂದು ಸ್ಟೇಜ್ ಮೇಲೆ ತನ್ನ ಒಂದು ಪರ್ಫಾರ್ಮೆನ್ಸನ್ನು ಮಾಡಲಿಕ್ಕೆ ಇವಳು ತೊಡಗ್ತಾ ಇದ್ದಾಳೆ. ರಾಜು ಅವಳಿಗೆ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾನೆ. ಅಂದರೆ ಎಲ್ಲೆಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಾವೋ, ಎಲ್ಲಿ ಡ್ಯಾನ್ಸ್ ಅವಳು ಮಾಡಬೇಕು, ದುಡ್ಡು ಎಷ್ಟು ಕೊಡಬೇಕು, ಇಂತಹ ಎಲ್ಲ ವಿಷಯಗಳನ್ನು ಅವನು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಹರ್ ಡೆಬ್ಯೂಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಿಕೇಮ್ ಅ ಹ್ಯೂಜ್ ಸಕ್ಸಸ್ ಇನ್ ಟೌನ್. ಅವಳ ಒಂದು ಡೆಬ್ಯೂಟ್ ಅಂದರೆ ಮೊಟ್ಟ ಮೊದಲನೇ ಬಾರಿ ಅವಳು ಏನು ಪ್ರದರ್ಶನವನ್ನು ಮಾಡ್ತಾಳೋ ಆ ಇಡೀ ಟೌನ್ ಎಲ್ಲವೂ ಇವಳ ಒಂದು ಡ್ಯಾನ್ಸನ್ನು ಅಪ್ರಿಷಿಯೇಟ್ ಮಾಡುತ್ತೆ ಮತ್ತು ಹ್ಯೂಜ್ ಸಕ್ಸಸ್ಸನ್ನು ಇವಳು ಪಡೀತಾ ಇದ್ದಾಳೆ. ದೆ ಮೇಡ್ ಗ್ರೇಟ್ ಫಾರ್ಚ್ಯೂನ್ ಔಟ್ ಆಫ್ ಇಟ್. ಇದರಿಂದ ಅವಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡು ಕೂಡ ಹರಿದು ಬರುತ್ತೆ. ಅಂದರೆ ಅವಳ ಡ್ಯಾನ್ಸ್ ಅಷ್ಟೊಂದು ಫೇಮಸ್ ಆಗುತ್ತೆ, ಹಾಗಾಗಿ ತುಂಬ ಬೇಡಿಕೆ ಅವಳಿಗೆ ಬರುತ್ತೆ, ದುಡ್ಡು ಕೂಡ ಹರಿದು ಬರುತ್ತೆ. ದ ಗ್ರೀಡ್ ಫಾರ್ ಮನಿ ಇನ್ ರಾಜು ಇನ್ಕ್ರೀಸಸ್ ಡೇ ಆಫ್ಟರ್ ಡೇ. ಹಿ ಸ್ಟಾರ್ಟೆಡ್ ಬುಕಿಂಗ್ ಬ್ಯಾಕ್ ಟು ಬ್ಯಾಕ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ವಿಚ್ ಮೇಕ್ಸ್ ರೋಜಿ ಟಯರ್ಡ್. ನೋಡಿ, ಹಾಗೆ ನಿಧಾನಕ್ಕೆ ಅವಳು ಏನು ಫೇಮಸ್ ಆಗ್ತಾ ಹೋಗ್ತಾಳೋ ರಾಜುನ ಹಣದ ದಾಹ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದರೆ ಅವಳೆಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಹೋಗ್ತಾಳೋ ಅಷ್ಟೊಂದು ದುಡ್ಡು ಇವನಿಗೆ ಬರ್ತಾ ಹೋಗುತ್ತೆ. ಹಾಗಾಗಿ ರಾಜು ಏನು ಮಾಡ್ತಾನೆ ಅಂದರೆ ಅವಳಿಗೆ ಸ್ವಲ್ಪವೂ ಕೂಡ ವಿಶ್ರಾಂತಿಯನ್ನು ನೀಡದೇನೆ ಒಂದು ಪ್ರೋಗ್ರಾಮ್ ಆದಮೇಲೆ ಮತ್ತೊಂದು ಪ್ರೋಗ್ರಾಮ್ ಈ ರೀತಿ ಬುಕ್ ಮಾಡ್ತಾನೆ ಹೋಗ್ತಾನೆ. ಅವಳು ಕಂಪ್ಲೀಟಾಗಿ ರೋಜಿ ಟಯರ್ಡ್ ಆಗಿಬಿಡ್ತಾಳೆ. And bore of dance as her dream was to become a best dancer in the world, not a money making object. ನೋಡಿ, ಅವನು ಮರೆತು ಬಿಡ್ತಾನೆ. ಅವಳು ಕೂಡ ಅರ್ಥ ಮಾಡ್ಕೊಳ್ತಾಳೆ, ನಾನು ಕೇವಲ ಮನಿ ಮೇಕಿಂಗ್ ಆಬ್ಜೆಕ್ಟ್ ಆಗಿಬಿಟ್ಟಿದ್ದೇನೆ, ನಾನೊಬ್ಬ ಬೆಸ್ಟ್ ಡ್ಯಾನ್ಸರ್ ಅಂತಕ್ಕಂಥದ್ದು ಕೂಡ ಅವಳು ಮರೆತು ಬಿಡಬೇಕಾಗುತ್ತೆ. ಅಂತಹ ಒಂದು ಪರಿಸ್ಥಿತಿಗೆ ಈ ರಾಜು ಅವಳನ್ನು ತಂದುಬಿಡ್ತಾನೆ. ಆ ಒಂದು ಡ್ಯಾನ್ಸ್ ಬಗ್ಗೆನೇ ಅವಳಿಗೆ ಜಿಗುಪ್ಸೆ ಮೂಡೋ ರೀತಿ ಅವನ ವರ್ತನೆ ಇರುತ್ತೆ. The problem in Raju's life occurs when he gets an unanticipated parcel from Marco. ಒಂದು ಸಾರಿ ಏನಾಗುತ್ತೆ ಅಂದರೆ ಮಾರ್ಕೋ ಅಂದರೆ ಈ ರೋಜಿಯ ಗಂಡ ಏನಿದ್ನೋ ಅವನು ಒಂದು ಲೆಟರನ್ನು ಬರೆದಿರ್ತಾನೆ, ಒಂದು ಪಾರ್ಸಲನ್ನು ಕಳಿಸಿರ್ತಾನೆ. ವಿಚ್ ಈಸ್ ಅ ಬುಕ್ ಅಂದರೆ ಒಂದು ಪುಸ್ತಕವನ್ನು ಅವನು ಕಳಿಸಿರ್ತಾನೆ ರೋಜಿಗೋಸ್ಕರ, ಫಾರ್ ರೋಜಿ. ಬಟ್ ರಾಜು ಡೋಂಟ್ ವಾಂಟ್ ಮಾರ್ಕೋ ಇನ್ ರೋಜಿ ಲೈಫ್ ಅಗೇನ್. ರಾಜು ಏನು ಮಾಡ್ತಾನೆ, ಈ ಒಂದು ವಿಷಯ ಅವನಿಗೆ ತಿಳಿಯುತ್ತೆ, ಪೋಸ್ಟ್ ಇವನಿಗೆ ಡೈರೆಕ್ಟಾಗಿ ಬರ್ತಾ ಇದೆ. ಮತ್ತೊಂದು ಸಾರಿ ಆ ಮಾರ್ಕೋ ರೋಜಿಯ ಲೈಫಲ್ಲಿ ಎಂಟ್ರಿ ಕೊಡೋದು ಇವನಿಗೆ ಇಷ್ಟ ಇರಲಿಲ್ಲ. ಸೊ ಏನು ಮಾಡ್ತಾನೆ, ಹಿ ಹೈಡ್ಸ್ ದ ಬುಕ್ ಫ್ರಮ್ ಹರ್.
ಆ ಒಂದು ಪುಸ್ತಕವನ್ನು ಏನು ಕಳಿಸಿರ್ತಾನೋ ಆ ವಿಷಯವನ್ನು ರೋಸಿಗೆ ಅವನು ತಿಳಿಸೋದೇ ಇಲ್ಲ, ಆ ವಿಷಯವನ್ನು ಮುಚ್ಚಿಡ್ತಾನೆ ಮತ್ತು ಪುಸ್ತಕವನ್ನು ಕೂಡ ಬಚ್ಚಿಡ್ತಾನೆ. He also hides a letter from Marco which he wrote to give back all her jewelry. ಒಂದು ಲೆಟರ್ನು ಕೂಡ ಅವನು ಬರೆದಿರ್ತಾನೆ. ಅಂದರೆ ಮಾರ್ಕೋ ಏನು ಬರೆದಿರ್ತಾನೆ ಅಂದರೆ ಅವಳಿಗೆ ಸಂಬಂಧಪಟ್ಟಂತಹ ಜ್ಯುವೆಲ್ರಿ ಅಂದರೆ ಆಭರಣಗಳೇನಿದ್ವು ಇವುಗಳನ್ನು ನಾನು ನಿನಗೆ ವಾಪಸ್ ಕೊಡ್ತೇನೆ ಅಂತಕ್ಕಂಥ ಲೆಟರನ್ನು ಅವನು ಬರೆದಿರ್ತಾನೆ ಮತ್ತು ಆ ಒಂದು ಲೆಟರ್ಗೆ ಪೋಸ್ಟ್ಮನ್ ಸೈನನ್ನು ಕೂಡ ಮಾಡಿಸ್ಕೋಬೇಕಾಗಿರುತ್ತೆ. ರಾಜು ಸೈನ್ ಅ ಫೇಕ್ ಸಿಗ್ನೇಚರ್ ಆಫ್ ರೋಜಿ. ರಾಜು ಏನು ಮಾಡಿಬಿಡ್ತಾನೆ, ಈ ವಿಷಯವನ್ನು ರೋಜಿಗೆ ತಿಳಿಸೋದೇ ಇಲ್ಲ. ಆ ಒಂದು ಜ್ಯುವೆಲ್ರಿಯನ್ನು ಕೂಡ ತಾನೇ ಪಡ್ಕೋಬಹುದು ಅಂತಕ್ಕಂತಹ ದುರಾಸೆಯಿಂದ ತಾನೇ ಒಂದು ಫೇಕ್ ಸಿಗ್ನೇಚರನ್ನು ಮಾಡ್ತಾನೆ. ಆ್ಯಸ್ ಹಿ ವಾಂಟ್ಸ್ ಟೇಕ್ ಆಲ್ ಹರ್ ಜ್ಯುವೆಲ್ರಿ ಫ್ರಮ್ ಮಾರ್ಕೋ ವಿತೌಟ್ ಲೆಟ್ಟಿಂಗ್ ರೋಜಿ ನೋ. ಆ ರೋಜಿಗೆ ತಿಳಿದಂತೆ ಎಲ್ಲ ಆಭರಣ ತಾನೇ ಪಡ್ಕೊಂಡ್ಬಿಡ್ಬೋದು ಅಂತಕ್ಕಂಥ ದುರಾಸೆ ಅವನಿಗೆ ಇರುತ್ತೆ. Later on, Raju's crime is exposed and he was sentenced for 2 years. ಎಷ್ಟು ದಿನ ಅಂತ ಸುಳ್ಳನ್ನು ಮರೆ ಮಾಡಲಿಕ್ಕೆ ಸಾಧ್ಯ ಹೇಳಿ ಗೊತ್ತಾಗ್ಬಿಡುತ್ತೆ ಈ ರಾಜುನ ಒಂದು ಕ್ರೈಮ್. ಹಾಗಾಗಿ ಇವನನ್ನು ಜೈಲಿಗೆ ಹಾಕಲಾಗುತ್ತೆ. ಸುಮಾರು 2 ವರ್ಷಗಳು. ನಾವು ಈ ಒಂದು ಸ್ಟೋರಿ ಆರಂಭದಲ್ಲಿ ನೋಡಿದ್ವಿ, 2 ವರ್ಷ ಜೈಲಲ್ಲಿದ್ದು ಆಚೆ ಬಂದ ಅಂತೇಳಿ. ಸೊ ಈ ರೀತಿ 2 ವರ್ಷದ ಜೈಲು ಶಿಕ್ಷೆಗೆ ರಾಜು ಒಳಗಾಗ್ಬಿಡ್ತಾನೆ. After releasing from prison, disappointed Raju is sitting on the banks of river thinking about his future. There he meets villain. ಈ ರೀತಿ ಜೈಲಿನಿಂದ ಆಚೆ ಬಂದಂತಹ ಈ ನಮ್ಮ ರಾಜು ಏನು ಮಾಡ್ತಾನೆ, ರಿವರ್ ಪಕ್ಕದಲ್ಲಿರ್ತಕ್ಕಂಥ ಒಂದು ದಂಡೆಯ ಮೇಲೆ ಅಂದರೆ ನದಿ ದಡದ ಮೇಲೆ ಚಿಂತಾಕ್ರಾಂತನಾಗಿ ಸುಮ್ಮನೆ ಕೂತ್ಕೊಂಡು ಚಿಂತೆ ಮಾಡ್ತಾ ಇರ್ತಾನೆ ಮತ್ತು ಅಲ್ಲೇ ಇರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಇವನು ವಿಶ್ರಾಂತಿಯನ್ನು ಪಡೀತಾ ಇರ್ತಾನೆ. ಅದೇ ಸಂದರ್ಭದಲ್ಲಿನೇ ನಾವು ಆರಂಭದಲ್ಲಿ ನೋಡಿದಂತಹ ವೆಲನ್ ಅಂತಕ್ಕಂಥ ವ್ಯಕ್ತಿ ಏನಿದ್ನೋ ಅವನನ್ನು ಆ ಒಂದು ದೇವಸ್ಥಾನದ ಬಳಿ ರಾಜು ಭೇಟಿ ಆಗ್ತಾನೆ. ರಾಜು ಫೈನಲಿ ಡಿಸ್ಕ್ಲೋಸಸ್ ಹಿಸ್ ಫುಲ್ ಲೈಫ್ ಸ್ಟೋರಿ ಟು ವೆಲನ್. ಈ ರೀತಿಯಾಗಿ ವೆಲನ್ಗೆ ತನ್ನೆಲ್ಲ ಸತ್ಯ ಘಟನೆಗಳನ್ನು, ತನ್ನ ಒಂದು ಪಾಸ್ಟ್ ಏನಿತ್ತು, ತಾನೇನು ಕ್ರೈಮನ್ನು ಮಾಡಿದ್ನೋ, ತಾನೇನು ದುರಾಸೆಗೆ ಒಳಗಾಗಿದ್ನೋ ಎಲ್ಲ ವಿಷಯವನ್ನು ಕೂಡ ವೆಲನ್ಗೆ ಎಕ್ಸ್ಪ್ಲೋಸ್ ಮಾಡ್ತಾನೆ, ಅಂದರೆ ಹೇಳ್ತಾನೆ. ಇನ್ಕ್ಲೂಡಿಂಗ್ ಹೀಸ್ ಹಿಸ್ಟರಿ ಆಫ್ ಡಿಸೈಟ್ ಆ್ಯಂಡ್ ಇಂಪ್ರಿಸನ್ಮೆಂಟ್. ಅಂದರೆ ತನ್ನ ಒಂದು ಮೋಸ ವಂಚನೆಗಳನ್ನು, ತಾನು ಜೈಲು ಶಿಕ್ಷೆಗೆ ಒಳಗಾಗಿರೋದನ್ನು ಹೇಳ್ತಾನೆ. ಹವೆವರ್ ಆಫ್ಟರ್ ಹಿಯರಿಂಗ್ ರಾಜು ಸ್ಟೋರಿ, ವೆಲನ್ಸ್ ವ್ಯೂ ಆಫ್ ಹಿಮ್ ರಿಮೇನ್ಸ್ ಅನ್ಚೇಂಜ್ಡ್. ಇಷ್ಟೆಲ್ಲ ಸತ್ಯ ಘಟನೆಗಳನ್ನು ರಾಜು ಹೇಳಿದರೂ ಕೂಡ ಆ ರಾಜುನ ಮೇಲೆ ಇದ್ದಂತಹ ನಂಬಿಕೆ ಏನಿತ್ತು, ಅವನೊಬ್ಬ ಸ್ವಾಮಿ ಅಂತಕ್ಕಂತಹ ನಂಬಿಕೆಯನ್ನು ವೆಲನ್ ಹೊಂದಿದ್ನೋ ಅದು ಸ್ವಲ್ಪವೂ ಕೂಡ ಚೇಂಜ್ ಆಗಲೇ ಇಲ್ಲ. ಅದೇ ನಂಬಿಕೆ ಹಾಗೆಯೇ ಉಳ್ಕೊಂಡಿರುತ್ತೆ. He speaks and looks at Raju with the same reverence and respect he had on that first day they met by the river bank. ಮೊದಲನೇ ದಿನ ಏನು ನದಿಯ ದಂಡೆಯ ಮೇಲೆ ಅವನು ಭೇಟಿಯಾದಾಗ ಯಾವ ರೀತಿ ಒಬ್ಬ ಸ್ವಾಮಿ ಇಲ್ಲಿ ಬಂದಿದ್ದಾನೆ ಅಂತ ಅಂದ್ಕೊಂಡಿದ್ನೋ ಈಗಲೂ ಕೂಡ ಅದೇ ಭಾವನೆ ಅವನಲ್ಲಿರುತ್ತೆ. ರಾಜು ಎಲ್ಲ ವಿಷಯವನ್ನು ಹೇಳಿದರೂ ಕೂಡ ಅವೆಲ್ಲ ನನ್ನ ನಂಬಿಕೆ ಸ್ವಲ್ಪವೂ ಕೂಡ ಬದಲಾಗಲಿಲ್ಲ. ಸೊ ಈ ಒಂದು ವಿಷಯ ಏನಿದೆಯೋ ಇದು ಹಳ್ಳಿಯ ಅಮಾಯಕ ಜನರ ನಂಬಿಕೆ ಯಾವ ರೀತಿ ದೃಢವಾಗಿರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರತಿಬಿಂಬಿಸ್ತಾ ಇದೆ. Due to the ebb and flow of life, one day Raju became a sage. ಈ ರೀತಿ ಅನೇಕ ಏನು ಕಷ್ಟ ಇರ್ಬೋದು, ದುಃಖಗಳಿರ್ಬೋದು ಎಲ್ಲವನ್ನು ಎದುರಿಸಿ ಈಗ ರಾಜು ಒಬ್ಬ ಸೇಜ್ ಅಂತೇಳಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾನೆ. ಅಟ್ ದ ಎಂಡ್ ಆಫ್ ದ ಸ್ಟೋರಿ, ರಾಜು ಹೆಲ್ಪ್ಡ್ ವೆಲನ್ ಆ್ಯಂಡ್ ದ ಪೀಪಲ್ ಆಫ್ ಹಿಸ್ ವಿಲೇಜ್. ಈ ಒಂದು ಸ್ಟೋರಿಯ ಕೊನೆಯ ಭಾಗದಲ್ಲಿ ರಾಜು ಏನಿದಾನೆ ಅವನು ವೆಲನ್ ಇರ್ಬೋದು ಮತ್ತು ಆ ಒಂದು ಹಳ್ಳಿಯ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾ ಇದ್ದಾನೆ. ದೆರ್ ವಾಸ್ ನೋ ರೇನ್ ಫಾರ್ ಎ ಲಾಂಗ್ ಟೈಮ್ ಆ್ಯಂಡ್ ದ ಡ್ರಾಟ್ ಹ್ಯಾಡ್ ರೂಯಿನ್ ದ ಲೈಫ್ ಆಫ್ ವಿಲೇಜರ್ಸ್. ಅನೇಕ ದಿನಗಳಿಂದ ಆ ಹಳ್ಳಿಗೆ ಮಳೆಯೇ ಬಂದಿಲ್ಲ. ಸೊ ಆ ಒಂದು ಡ್ರಾಟ್ ಅಂದರೆ ಬರಗಾಲವನ್ನು ಹೋಗಿಸಲಿಕ್ಕೆ ರಾಜು ಒಂದು ಪ್ರಯತ್ನವನ್ನು ಅಲ್ಲಿ ಮಾಡ್ತಾನೆ. ಅದೇನು ಅಂತಕ್ಕಂಥದ್ದನ್ನು ಈಗ ನೋಡ್ತೇವೆ. The villagers starts believing that Raju can bring out rain by taking 2 weeks long fast. ಆ ಹಳ್ಳಿಯ ಜನಗಳು ಒಂದು ನಂಬಿಕೆಯನ್ನು ಹೊಂತಾರೆ. ಅದೇನಪ್ಪ ಅಂದರೆ ರಾಜು ಏನಾದರೂ 2 ವೀಕ್ಗಳ ಕಾಲ ಉಪವಾಸವನ್ನು ಮಾಡಿದರೆ, ತಪಸ್ಸನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ನಮ್ಮ ಹಳ್ಳಿಗೆ ಮಳೆ ಬರುತ್ತೆ ಅಂತಕ್ಕಂತಹ ಒಂದು ನಂಬಿಕೆಯನ್ನು ಆ ಅಮಾಯಕ ಜನಗಳು ಹೊಂದಿರ್ತಾರೆ. ರಾಜು ಸ್ಟಾರ್ಟೆಡ್ ಫಾಸ್ಟಿಂಗ್ ಫಾರ್ 2 weeks ಟು ಬ್ರಿಂಗ್ ಔಟ್ ರೈನ್. ಸೊ ಅವರ ನಂಬಿಕೆ ಹುಸಿಯಾಗದ ರೀತಿಯಲ್ಲಿ ರಾಜು ನೋಡ್ಕೋಬೇಕಾಗಿದೆ. ಸೊ ತನ್ನ ಒಂದು 2 ವಾರಗಳ ಕಾಲದ ಉಪವಾಸವನ್ನು, ಫಾಸ್ಟಿಂಗನ್ನು ಅವನು ಸ್ಟಾರ್ಟ್ ಮಾಡ್ತಾನೆ. ದ ನ್ಯೂಸ್ ಆಫ್ ಹಿಸ್ ಫಾಸ್ಟ್ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ಅಕ್ರಾಸ್ ದ ಟೌನ್. ಆ ಇಡೀ ಪಟ್ಟಣದ ತುಂಬ ಈ ಒಂದು ರಾಜುವಿನ ಉಪವಾಸದ ಸುದ್ದಿ ಹರಡುತ್ತೆ. ಆ್ಯಂಡ್ ಹಿ ಬಿಕೇಮ್ ಮೋರ್ ಆ್ಯಂಡ್ ಮೋರ್ ಪಾಪ್ಯುಲರ್ ಇನ್ ವಿಲೇಜ್. ಈ ರೀತಿ ಒಂದು ಹಳ್ಳಿಗೆ ಹೆಲ್ಪನ್ನು ಮಾಡಲಿಕ್ಕೆ ಅಂತೇಳಿ 2 ವಾರಗಳ ಸುದೀರ್ಘ ಉಪವಾಸವನ್ನು ಏನು ಮಾಡಲಿಕ್ಕೆ ರಾಜು ತೊಡಗಿದನೋ ಇಡೀ ಪಟ್ಟಣದ ತುಂಬ ಈ ವಿಷಯ ಸ್ಪ್ರೆಡ್ ಆಗುತ್ತೆ. ಎಲ್ಲ ಕಡೆ ಇವನ ಬಗ್ಗೆ ಪ್ರಚಾರ ನಡೆಯುತ್ತೆ, ಈ ವಿಷಯ ತಿಳಿಯುತ್ತೆ.
At the last day of his fast, Raju became so weak, unable to go on the banks of river to carry vigil. ಸೊ ಕೊನೆಯ ದಿನ ಏನಿರುತ್ತಲ್ವ, ಆ ಕೊನೆಯ ದಿನ ತುಂಬಾ ಸುಸ್ತಾಗಿರ್ತಕ್ಕಂತಹ ರಾಜು, ಅವನಿಗೆ ನಡೆದಾಡಲಿಕ್ಕೂ ಕೂಡ ತ್ರಾಣ ಇರೋದಿಲ್ಲ. ನದಿ ದಂಡೆಗೆ ಬಳಿಗೆ ಧ್ಯಾನವನ್ನು ಮಾಡಲಿಕ್ಕೆ, ತಪಸ್ಸನ್ನು ಮಾಡಲಿಕ್ಕೆ, ಸ್ನಾನವನ್ನು ಮಾಡಲಿಕ್ಕೆ ಹೋಗಬೇಕಾಗಿತ್ತು, ಅದು ಕೂಡ ಅವನಿಗೆ ಸಾಧ್ಯ ಆಗ್ತಾ ಇಲ್ಲ. ವೆಲ್ಲನ್ ಹೆಲ್ಪ್ಸ್ ಹಿಮ್ ಇನ್ ಗೋಯಿಂಗ್ ನಿಯರ್ ದ ರಿವರ್. ವೆಲ್ಲನ್ ಏನಿದ್ನೋ ಅವನು ಈ ರಾಜುವನ್ನು ನದಿಯ ಬಳಿ ಕರೆದುಕೊಂಡು ಹೋಗ್ತಾನೆ. And in the end he became unconscious after telling Velan that he has a feeling that rain is coming over the mountain. ಹಾಗೆ ಆ ಒಂದು ನದಿಯ ದಡದ ಬಳಿ ಹೋದಾಗ ವೆಲ್ಲನ್ ಮುಂದೆ ಒಂದು ವಿಷಯವನ್ನು ಈ ಒಬ್ಬ ಸನ್ಯಾಸಿ ಅಥವಾ ರಾಜು ಏನಿದ್ನೋ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಆ ಮೌಂಟೇನ್ ಬಳಿ ಮಳೆ ಬರ್ತಕ್ಕಂತಹದ್ದು ನನಗೆ ಕಾಣಿಸ್ತಾ ಇದೆ, ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಮಳೆ ಸುರಿಯುತ್ತೆ ಅಂತಕ್ಕಂತಹ ವಿಷಯವನ್ನು ವೆಲ್ಲನ್ ಬಳಿ ಹೇಳ್ತಾ ಅವನು ಅನ್ಕಾನ್ಸಿಯಸ್ ಅಂದರೆ ಮೂರ್ಛೆ ಹೋಗಿಬಿಡ್ತಾನೆ. ಸೊ ಈ ರೀತಿ ಈ ಒಂದು ನಾವೆಲ್ ಎಂಡ್ ಆಗುತ್ತೆ. ಸೊ ಅವನು ಅನ್ಕಾನ್ಸಿಯಸ್ ಆಗ್ತಾನೆ. ಮುಂದೆ ಸತ್ತೋಗ್ತಾನೋ ಅಥವಾ ಬದುಕುತ್ತಾನೋ ಅಂತಕ್ಕಂತಹ ವಿಷಯವೂ ಕೂಡ ನಮಗೆ ಈ ಒಂದು ನಾವೆಲ್ ಎಂಡಿಂಗಲ್ಲಿ ಸಿಗೋದಿಲ್ಲ. ಮತ್ತು ಮಳೆ ಕೂಡ ಬಂತು ಅಥವಾ ಇಲ್ವೋ ಅಂತಕ್ಕಂತಹ ವಿಷಯವೂ ಕೂಡ ಇಲ್ಲಿ ನಮಗೆ ಕೊನೆ ಭಾಗದಲ್ಲಿ ಅರ್ಥ ಆಗುತ್ತಿಲ್ಲ. ಎಸ್ ಡಿಯರ್ ಲರ್ನರ್ಸ್, ಇದಿಷ್ಟು ರಾಜು ಅಂತಕ್ಕಂತಹ ಒಬ್ಬ ಕ್ರಿಮಿನಲ್, ಅಂದರೆ ಸ್ಟಾರ್ಟಿಂಗಲ್ಲಿ ಕ್ರಿಮಿನಲ್ ಅಂದರೆ ಇಲ್ಲಿ ದುರಾಸೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ನಂತರದಲ್ಲಿ ಯಾವ ರೀತಿ ಸಮಾಜ ಅವನನ್ನು ಸನ್ಯಾಸಿ ರೀತಿ ನೋಡುತ್ತೆ, ಮತ್ತು ಕೊನೆಗೆ ಅವನು ನಿಜವಾಗ್ಲೂ ತಾನೊಬ್ಬ ಸನ್ಯಾಸಿಯ ರೀತಿಯಲ್ಲಿ ವರ್ತಿಸುತ್ತಾ ಆ ಹಳ್ಳಿಯ ಜನಗಳಿಗೋಸ್ಕರ, ಅಂದರೆ ಆ ಒಂದು ಹಳ್ಳಿಯ ಬರಗಾಲ ಇರುತ್ತೋ ಅದನ್ನು ದೂರ ಮಾಡಲಿಕ್ಕೆ ತಪಸ್ಸನ್ನು ಕೂಡ ಮಾಡಲಿಕ್ಕೆ ತೊಡಗ್ತಾನೆ. ಸೊ ಇಂತಹ ಬ್ಯೂಟಿಫುಲ್ ಒಂದು ಸ್ಟೋರಿಯನ್ನು ಈ ನಾವೆಲ್ ಒಳಗೊಂಡಿದೆ. ಈ ನಾವೆಲ್ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಯಾವ ಒಂದು ಲಿಟ್ರೇಚರ್ನ ಕನ್ನಡ ಎಕ್ಸ್ಪ್ಲನೇಷನ್ ಬೇಕು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.